ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ಬೆಳಿಗ್ಗೆ ನಾವು ವ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಅಂಡ್ ಟೈಮ್ ಬಂದ್ 7 o'clock ಆಗೈತಿ ಇಲ್ಲೇ. ಅಂಡ್ ನಮ್ದು ಲಾಸ್ಟ್ ಅಪಾಯಿಂಟ್ಮೆಂಟ್ ಐತಿ ಇವತ್ತು 40th ವೀಕಿಂದ. ಅಲ್ಲ ನಾನು ಡ್ಯೂ ಡೇಟ್ ಆಗೈತಿ. ಡ್ಯೂ ಡೇಟ್ 26th ಮೇ ಕೊಟ್ಟಿದ್ರ. ಇವತ್ತು ಆಲ್ರೆಡಿ 28th ಇವತ್ತು. ಸೊ ಇವತ್ತು ಲಾಸ್ಟ್ ಅಪಾಯಿಂಟ್ಮೆಂಟ್ ಐತಿ. ಅವರು ಅಲ್ಟ್ರಾಸೌಂಡ್ ಮಾಡ್ತೇನೆ ಅಂದಾರ. ಇವತ್ತು ಅಲ್ಟ್ರಾಸೌಂಡ್ ಮಾಡಾದ್ಮೇಲೆ ಹೇಳ್ತಾರ ಹೆಂಗ ಪ್ರೊಸೀಡ್ ಮಾಡೋನ್ ಮುಂದ್ ಅಂತ ಹೇಳಿ. ಆಮೇಲೆ ಇಲ್ಲೇ ಡ್ಯೂ ಡೇಟ್ ಆದ್ಮೇಲೂ 9 days ವೇಟ್ ಮಾಡ್ತಾರ. ಆಮೇಲೆ ಪೇನ್ ಇಂಡ್ಯೂಸ್ ಮಾಡ್ತಾರ. ಸೊ ಲೆಟ್ಸ್ ಸಿ ಏನೇನ್ ಆಗ್ತೈತಿ ಅಂತ ನಮ್ ಡಾಕ್ಟರ್ ಜೊತೆ ಮಾತಾಡ್ಬೇಕು ಇವತ್ತು ಹೋಗಿ. ಆಮೇಲೆ ಇಲ್ಲಿ ನ್ಯಾಚುರಲ್ ಡೆಲಿವರಿಗ ಭಾಳ ಇಂಪಾರ್ಟೆನ್ಸ್ ಕೊಡ್ತಾರ. ಅದಕ್ಕೆ ಭಾಳ ಅಂದ್ರೆ ಭಾಳ ವೇಟ್ ಮಾಡ್ತಾರ. ಹಿಂಗ್ C-section ಏನೂ ಮಾಡಂಗಿಲ್ಲ. ಸೊ ಅದೊಂದು ಚಲೋ. ಆಮೇಲೆ ಭಾಳ ಜನಾಗ ಇದು ಎಕ್ಸ್ಪೀರಿಯನ್ಸ್ ಆಗೈತಿ. ಡ್ಯೂ ಡೇಟ್ ಆದ್ಮೇಲೆ ಪೇನ್ ಇಂಡ್ಯೂಸ್ ಮಾಡ್ತಾರ. ಸೊ ನಾನಂತೂ ಆರಾಮದೇನಿ. ನಂಗೇನು ಅಷ್ಟು ಪೇನ್ ಬಂದಿಲ್ಲ ಇನ್ನೂ ತನಕ. ಲೆಟ್ಸ್ ಸಿ ಇವತ್ತು ಹೋಗಿ ಡಾಕ್ಟರ್ ಜೊತೆ ಎಲ್ಲ ಮಾತಾಡಿ ನೋಡ್ಬೇಕ. ಇನ್ನೊಂದು 4 minutes ಹಾಸ್ಪಿಟಲ್ ಬರ್ತೈತಿ ನಮಗ. ಅಂಡ್ ಇದ ಬೆಳಿಗ್ಗೆ ಸ್ಲಾಟ್ ಓಪನ್ ಇತ್ತ. ಇಡೀ ದಿನ ಅಲ್ಟ್ರಾಸೌಂಡ್ ಬುಕ್ ಇತ್ತ. ಅದಕ್ಕೆ ಬೆಳಿಗ್ಗೆನ ಬುಕ್ ಮಾಡ್ಕೊಂಡ್ವಿ ನಮ್ಮ ಅಲ್ಟ್ರಾಸೌಂಡಿಗ. ಅದಕ್ಕೆ ಇಷ್ಟು ಜಲ್ದಿ ಎದ್ದು ಹೊಂಟೇವಿ ಈಗ. ಅಂಡ್ ಅಲ್ಟ್ರಾಸೌಂಡ್ ಆದ್ಮೇಲೆ ನಮ್ ಡಾಕ್ಟರ್ದ ಅಪಾಯಿಂಟ್ಮೆಂಟ್ ಐತಿ. ವೀಕ್ಲಿ ಏನ್ ಅಪಾಯಿಂಟ್ಮೆಂಟ್ ಇರ್ತೈತಲ್ಲ ಅವಾಗ ಅವರೆಲ್ಲ ಮಾತಾಡ್ತಾರ. ಅಂಡ್ ನೋಡ್ರಿ ಹೋಗುನಂತ. ಅಂಡ್ ನಾನು ಕಟಿಂಗ್ ಮಾಡಿಸ್ಕೊಂಡೆ ಲಾಸ್ಟ್ ವೀಕ್. ಬಿಕಾಸ್ ಆಮೇಲೆ ಪೋಸ್ಟ್ ಪಾರ್ಟಮ್ದಾಗ ಭಾಳ ತ್ರಾಸ ಆಗ್ತೈತಿ. ಕೂದಲ ಎಲ್ಲ ಭಾಳ ಇದ್ರ ಮೇಂಟೈನ್ ಮಾಡ್ಬೇಕಾಗ್ತೈತಿ ಅದನ್ನಂತ ಹೇಳಿ ಮಸ್ತ್ ಕಟಿಂಗ್ ಮಾಡಿಸ್ಕೊಂಡೇನಿ. ಈಸಿ ಟು ಹ್ಯಾಂಡಲ್. ಸೊ ಎಸ್, ಲೆಟ್ಸ್ ಗೋ ನೌ. ಸೊ ಪ್ರಶಾಂತ್ ನಂಗೆ ಇಲ್ಲೇ ಡ್ರಾಪ್ ಮಾಡಿದ್ರೆ ಅವ್ರು ಪಾರ್ಕ್ ಮಾಡಿ ಬರ್ತಾರ. ನಾವು ಒಳಗೆ ಹೋಗಿ ಚೆಕ್ ಇನ್ ಮಾಡ್ತೇನೆ. ಆ್ಯಂಡ್ ಇಷ್ಟು ಬೆಳಿಗ್ಗೆ ಬಂದೇವಿ. ಫಸ್ಟ್ ಟೈಮ್ ಬರತ್ತೇನೆ ಇಷ್ಟು ಬೆಳಿಗ್ಗೆ ಅಪಾಯಿಂಟ್ಮೆಂಟಿಗೆ. ಮಜಾ ಅನ್ಸಾತೈತಿ. ಕೂಲ್ ವೆದರ್ ಐತಿ. ಆ್ಯಂಡ್ ಲೆಟ್ಸ್ ಗೋ ಇನ್ಸೈಡ್. ಆ ಕಡೆ ಐತಿ ಡೋರ್. ಸೊ ಬೆಳಿಗ್ಗೆ ಹೋಗಿ ಬಂದ್ವಿ. ಅಪಾಯಿಂಟ್ಮೆಂಟ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಫುಲ್ ಸುಸ್ತಾಗ್ಬಿಟ್ಟಿತ್ತು ನಂಗೆ. ಬೆಳಿಗ್ಗೆ ಜಲ್ದಿ ಎದ್ದಿದ್ವಿ ಅಲ್ಲ, ಅದಕ್ಕೆ ಬಂದು ಮಲ್ಕೊಂಡಿದ್ದೆ. ಈಗ ಎದ್ದೆ. ಆ್ಯಂಡ್ ಅಲ್ಟ್ರಾಸೌಂಡ್ ಮಾಡಿದ್ರೆ ನಮ್ದು. ಆ್ಯಂಡ್ ಅಲ್ಟ್ರಾಸೌಂಡ್ ಮಾಡೋ ಮುಂದೆ ನೋ ಪಿಕ್ಚರ್ಸ್, ನೋ ವಿಡಿಯೋಸ್ ಅಂದ್ರೆ. ಸೊ ಏನೂ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಹಿಯರ್ ಆರ್ ದ ಪಿಕ್ಚರ್ಸ್. ಎಲ್ಲ ಫೋಟೋಸ್ ಕೊಟ್ರ ಇಷ್ಟೊಂದು. ಆ್ಯಂಡ್ ದಿಸ್ ಇಸ್ ಬೇಬಿ ಸ್ಪೇಸ್. ಫುಲ್ ಚಬ್ಬಿ ಐತಂತ ಬೇಬಿ. ಮಸ್ತ್ ಐತಂತ. ಆ್ಯಂಡ್ ಎಲ್ಲೇ ದಿಸ್ ಇಸ್ ದ ನೋಸ್ ತೋರಿಸ್ತೇನೆ. ದಿಸ್ ಇಸ್ ದ ನೋಸ್ ಆ್ಯಂಡ್ ಲಿಪ್ಸ್ ಆಫ್ ದ ಬೇಬಿ. ಆಮೇಲೆ ಅವ್ರಂದ್ರೆ ಮಸ್ತ್ ಐತಿ ಬೇಬಿ. ಆ್ಯಂಡ್ ಎಲ್ಲರೂ ಅಲ್ಲೇ ಫುಲ್ ಕಾಂಗ್ರ್ಯಾಚುಲೇಷನ್ಸ್ ಮಾಡದಿದ್ರ. ವೆನ್ ಇಸ್ ಯೋರ್ ಡ್ಯೂ ಆ್ಯಂಡ್ ದ ಬೇಬಿ ಇಸ್ ನಾಟ್ ರೆಡಿ ಟು ಕಮ್ ಔಟ್ ಅಂತ ಎಲ್ಲರೂ ಹೇಳಾದಿದ್ರ ಅಲ್ಲಿ, ನರ್ಸ್ ಆಗಲಿ ಡಾಕ್ಟರ್ಸ್ ಆಗಲಿ. ಸೊ ಲೆಟ್ಸ್ ಸಿ. 40th ವೀಕಿನ ಅಲ್ಟ್ರಾಸೌಂಡ್ ಆತಿವತ್ತು. ಆ್ಯಂಡ್ ನಮ್ಮ ಡಾಕ್ಟರ್ ಜೊತೆನೂ ಮಾತಾಡಿದ್ವಿ. ಎಲ್ಲ ನಾರ್ಮಲ್ ಐತಿ, ಏನೂ ಟೆನ್ಷನ್ ಮಾಡ್ಕೊಳೋ ಅವಶ್ಯಕತೆ ಇಲ್ಲ ಅಂದ್ರೆ. ಬೇಬಿ ಎಷ್ಟು ದಿನ ಒಳಗಿರ್ತೈತಿ ಅಷ್ಟು ಚಲೋ ಗ್ರೋ ಆಗ್ತೈತಿ ಅಂದ್ರೆ ಅವ್ರ. ಸೊ ಯೂಶ್ವಲಿ 9 months ಆಗಿ 9 days ವೇಟ್ ಮಾಡ್ತಾರೆ. ಮ್ಯಾಕ್ಸಿಮಮ್ 9 days ವೇಟ್ ಮಾಡ್ತಾರಲ್ಲ. ಅದಾದ್ಮೇಲೆ ಇಂಡ್ಯೂಸ್ ಮಾಡ್ತಾರೆ ಪೇನ್. ಅದ್ರಗಿಂತ ಮುಂಚೆ ನನಗೆ ಪೇನ್ ಬಂತ ನ್ಯಾಚುರಲ್ ಆಗತ್ತಂದ್ರೆ ನಾನು ಹಾಸ್ಪಿಟಲಿಗೆ ಹೋಗ್ಬೋದು. ಆ್ಯಂಡ್ ವೇಟ್ ಎಲ್ಲ ಚೆಕ್ ಮಾಡಿದ್ರು. ಬೇಬಿದ ವೇಟ್ ಪ್ರಾಪರ್ ಐತಿ. 3 to 3.5 kg ಐತಂತ ವೇಟ್. ಆಮೇಲೆ ನನಗೆ ಅಷ್ಟು ಟಮ್ಮಿನೂ ಬಂದಿಲ್ಲ. ಬಟ್ ಅದ ನರ್ಸ್ ಅನ್ಲ ಚೆಕ್ ಮಾಡೋ ಮುಂದೆ ನೀನು ನೋಡಿದ್ರೆ ಅನ್ಸಂಗಿಲ್ಲ 3 to 3.5 kg ಬೇಬಿ ಐತಿ ನಿನ್ ಒಳಗಂತ. ಟಮ್ಮಿ ಲುಕ್ಸ್ ವೆರಿ ಸ್ಮಾಲ್ ಬಟ್ ಇಟ್ಸ್ ಗ್ರೋಯಿಂಗ್ ಹೆಲ್ದಿ ಅಂತ ಅನ್ಲ. ಆ್ಯಂಡ್ ವಿಚ್ ಇಸ್ ಗುಡ್ ಬಿಕಾಸ್ ನಂಗೂ ಮೇಂಟೈನ್ ಮಾಡಕ್ಕೆ ಈಸಿ ಆಗೈತಿ. ನನ್ನ ಟಮ್ಮಿ ಆಗಲಿ. ಆಮೇಲೆ ನಾವು ವೇಟ್ ಗೇನ್ ಆಗಿಲ್ಲ ಇದು ಪೂರಾ ಪ್ರೆಗ್ನೆನ್ಸಿದಾಗ, ವಿಚ್ ಇಸ್ ಅ ವೆರಿ ಗುಡ್ ಥಿಂಗ್. ಟಚ್ ವುಡ್. ನನ್ನ ಪ್ರೆಗ್ನೆನ್ಸಿ ಭಾಳ ಸ್ಮೂತಾಗೆ ಹೋತ ಅನ್ಬೋದು ಫುಲ್. ಆ್ಯಂಡ್ ಇನ್ನೊಂದು ಸ್ವಲ್ಪ ದಿನ ಆಮೇಲೆ ಪಾಪು ಬರ್ತೈತಿ. ಯಾವಾಗ ಬರ್ತೈತಿ ಗೊತ್ತಿಲ್ಲ ಇನ್ನು ನಮಗೆ. ಆ್ಯಂಡ್ ಡ್ಯೂ ಡೇಟ್ ಆಗಿ ಆಲ್ರೆಡಿ 2 days ಆಗೈತಿ. ಸೊ ಇನ್ನೊಂದು 7 days ವೇಟ್ ಮಾಡ್ತಾರ. ಸಂಡೇ ಅಪಾಯಿಂಟ್ಮೆಂಟ್ ಕೊಟ್ಟಾರ ಮತ್ತು ನಮಗೆ. ಸಂಡೇ ಹೋಗಿ ಚೆಕಪ್ ಎಲ್ಲ ಐತಿ. ಮತ್ತು ಅಪ್ಡೇಟ್ ಮಾಡ್ತಿರ್ತೇನೆ ಯಾವಾಗ ಅಂತ ಹೇಳಿ. ನೋಡ್ರಿ ನಂಗೆ ಆಲ್ರೆಡಿ ಸುಸ್ತಾಗತ್ತೆ ಇಷ್ಟು ಮಾತಾಡಾದ್ಮೇಲೆ. 2 ನಿಮಿಷ ಮಾತಾಡಿದೆ, ಫುಲ್ ಸುಸ್ತಾಗ್ತ. ಆ್ಯಂಡ್ ಈಗ ನೋಡು ಏನೇನು ಅಪ್ಡೇಟ್ ಐತಿ ಹೇಳ್ತೇನೆ. ಬಟ್ ನಾಳೆ ಬ್ಲಾಗ್ ಕಂಟಿನ್ಯೂ ಮಾಡ್ತೇನೆ. ಈಗ ನಮ್ಮ ಫ್ರೆಂಡ್ಸ್ ಮನೆಗೆ ಹೊಂಟೇವಿ ಚಹಾ ಕುಡಿಯಕ್ಕೆ ನಾವು. ಆ್ಯಂಡ್ ಹಬ್ಬ ಇಲ್ಲದಾರ ಬಾ ಅಮ್ಮ.
ಬಂದು ಫ್ರೆಶ್ ಆಗಿ ಬಂದ್ರ. ಸೊ ಈಗ ನಮ್ಮ ಫ್ರೆಂಡ್ಸ್ ಮನೆಗೆ ಹೊಂಟೇವಿ ಚಹಾ ಕುಡಿಯಾಕ ಮಲ್ಲಿಕಾರ್ಣನು ಇರುದು ಅವ್ರ ಮನ್ಯಾಗ. ಅಮ್ಮ ಈಗ ಹೆಂಗ ಅನ್ಸಾತೈತಿ ನಂದ? ಅಲ್ಲ ಡ್ಯೂ ಡೇಟ್ ಆದ್ಮೇಲೂ ನಾ ಇಷ್ಟ ಆರಾಮದೇನಲ್ಲ ಏನಂತ ಇದಕ್ಕ ಬಹಳ ಗ್ರೇಟ್ ಸ್ಟ್ರಾಂಗ್ ವುಮೆನ್. ಅಂಡ್ ಇಲ್ಲಿ ಎಲ್ಲಾರ್ಗು ಆಲ್ಮೋಸ್ಟ್ ಡ್ಯೂ ಡೇಟ್ ಆದ್ಮೇಲೆ ಮಗು ಆಗೈತಿ ನಾ ನೋಡಿದ ಪ್ರಕಾರ ಭಾಳ ಜನಾಗ. ಸೊ ಅದೇನ್ ಕನ್ಸರ್ನಿಂಗ್ ಇಲ್ಲ ಡಾಕ್ಟರು ಅಂದಾರ. ಸೊ ಚಲೋ ಬಿಡು, ಒಳಗ ಎಷ್ಟು ಬೆಳಿತೈತ ಅಷ್ಟು ಹೊರಗ್ ಬಂದ್ಮೇಲೆ ಇದು ಸ್ಟ್ರಾಂಗ್ ಇರ್ತೈತಿ. ಡಾಕ್ಟರು ಅದ ಅಂದ್ರ ಬ್ರೆಸ್ಟ್ ಫೀಡಿಂಗ್ ಹೆಲ್ಪ್ ಆಗ್ತೈತಿ. ಆಮೇಲೆ ಬ್ರೀದಿಂಗ್ ಇಮ್ಯುನಿಟಿ ಜಾಸ್ತಿ ಇರ್ತೈತಿ ಬೇಬಿದ. ಎಷ್ಟ್ ದಿನ ಒಳಗಿರ್ತೈತಿ ಅಷ್ಟ್ ದಿನ ಚಲೋ ಅಂದ್ರ. ಆಮೇಲೆ ವಾಕಿಂಗ್ ಮಾಡಂದಾರ. ಲೇಟ್ ಅಲ್ಲ, 9 ತಿಂಗಳು 9 ದಿನ ಅಷ್ಟೇ ವೇಟ್ ಮಾಡ್ತಾರ. ಇಲ್ಲೂ ಜಾಸ್ತಿ ವೇಟ್ ಮಾಡಂಗಿಲ್ಲ. ಅವ್ರಿಗೆ ಆಲ್ರೆಡಿ ಸಂಡೇ ಡೇಟ್ ಕೊಟ್ಟಾರ. ಇವತ್ತು ಯಾವ ಡೇಟ್? ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ. ಇನ್ 4 ದಿವ್ಸಕ್ಕೆ ಡೇಟ್ ಕೊಟ್ಟಾರ. ಹೋಗ್ಬೇಕು ಹಾಸ್ಪಿಟಲಿಗೆ ಮತ್ತ. ಅಷ್ಟ ನಡ್ರಿ ಹೋಗುಣ. 4-5 ದಿನ ಆರಾಮಿರು. ಅದನ್ನೆಲ್ಲ ತಿನ್ಬಿಡು ಈಗ. ನಾಳೆ ಅಕ್ಕ ಆಮೇಲೆ ಬರೇ ಗಂಜಿ ನೋಡು. ನಂಗಮ್ಮ ಫುಲ್ 1 ತಿಂಗಳು ಏನು ತಿನ್ಸಂಗಿಲ್ಲ ಅಂತಂದಾರ. ಹೆದರ್ಸಾತಾರ. ನೋಡು ನಾ ಎಷ್ಟ್ ಕೋಪಪ್ ಮಾಡ್ತೇನಿ ಅದ್ರ ಜೊತೆ. ಬಿಕಾಸ್ ನಂಗೆ ಭಾಳ ಊಟ ಬೇಕ. ಊಟ ಅಂದ್ರ ನಾನು ಇಷ್ಟಿಷ್ಟ ತಿಂದ್ರುನು ನಾನು ಜಾಸ್ತಿ ವೆರೈಟೀಸ್ ತಿಂತೇನಿ. ನಂಗೆ ಮೂಡ್ ಮಾಡಿ ಡಿಪೆಂಡ್. ಇಷ್ಟಿಷ್ಟ ತಿನ್ಬೇಕು ಅನ್ಸಿದ್ರ ಇಷ್ಟಿಷ್ಟ ತಿಂತೇನಿ. ಚಾಟ್ಸ್ ಎಲ್ಲ ಜಾಸ್ತಿ ತಿಂತೇನಿ. ನೋಡು ಏನೇನ್ ಆಗ್ತೈತಿ ಅಂತ ಹೇಳಿ. ನಂಗೆ ವೆರೈಟೀಸ್ ಬೇಕ. ಬಟ್ ಇವ್ರು ಸಪ್ಪನ್ ತಿನ್ನಿಸ್ತಾರ 1 ತಿಂಗಳ. ಸಪ್ಪೇನಿಲ್ ತಗೋ, ಬರೀ ಸ್ವೀಟ್. ಅದ ಸ್ವೀಟು ಸೇರಂಗಿಲ್ಲ ನನಗ, ಖಾರ ಸೇರ್ತೈತಿ ಎಲ್ಲ. ಲೆಟ್ಸ್ ಸಿ. ಓಕೆ, ನಂಗೆ ಸುಸ್ತಾಗತ್ತ ಮಾತಾಡಿ. ಕುಂದ್ರು. ಲೆಟ್ಸ್ ಗೋ ನೌ. ಆ್ಯಂಡ್ ಏನು ಅಪ್ಡೇಟ್ ಇರೋದು ಹೇಳ್ತೇನೆ ಆಮೇಲೆ. ಬಾಯ್. ಸೊ ಆ್ಯಕ್ಚುಲಿ ನಂಗೆ ಆರ್ಟಿಫಿಷಿಯಲ್ ಪೇನ್ ಇಂಡ್ಯೂಸ್ ಮಾಡ್ಕೊಳೋದು ಇರಲಿಲ್ಲ. ನನಗೆ ನ್ಯಾಚುರಲ್ ಆಗಿ ಪೇನ್ ಬರಬೇಕು, ಡೆಲಿವರಿ ಆಗಬೇಕು ಅಂತ ಮೈಂಡ್ದಾಗಿತ್ತು. ಸೊ ಅದಕ್ಕೆ ನಾನು ಸಾಹಸ ಮಾಡತ್ತೇನೆ ಇಲ್ಲೇ. ಡ್ಯೂ ಡೇಟ್ ಆದಮೇಲೆ ನಾನು ಎಕ್ಸಸೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ಕ್ವಾಟ್ಸ್ ಆಗಲಿ, ಡಕ್ ವಾಕಿಂಗ್. ಸೊ ಅದಕ್ಕೆ ಪ್ರಶಾಂತ್ ಅವ್ರು ಫುಲ್ ಹೆಲ್ಪ್ ಮಾಡತ್ತಿದ್ರು. ಥ್ರೂ ಔಟ್ ಪ್ರೆಗ್ನೆನ್ಸಿ ಪ್ರಶಾಂತ್ ಭಾಳ ಹೆಲ್ಪ್ ಮಾಡ್ಯಾರ ನನಗೆ. ಏನು ಯಾವುದೋ ಒಂದು ವಿಷಯಕ್ಕೂ ಕಡಿಮೆ ಮಾಡಿಲ್ಲ, ಭಾಳ ಹೆಲ್ಪ್ ಮಾಡ್ಯಾರ. ಸೊ ನೆಕ್ಸ್ಟ್ ಬ್ಲಾಗ್ದಾಗ ನೀವು ನೋಡ್ತೀರಿ ನಂದು ಯಾವುದು ಡೆಲಿವರಿ ಆಯ್ತೋ, ಸೆಕ್ಷನ್ ಆಯ್ತೋ, ನಾರ್ಮಲ್ ಡೆಲಿವರಿ ಆಯ್ತ ಅಂತ. ಸೊ ಡ್ಯೂ ಡೇಟ್ ಆಗಿ 4 ಡೇಸ್ ಆದ್ಮೇಲೆ ನಂಗೆ ಪೇನ್ ಸ್ಟಾರ್ಟ್ ಆಯ್ತು. ಸೊ ಡೆಲಿವರಿ ವ್ಲಾಗ್ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೇನೆ. ನನ್ನ ಸ್ಟೋರಿ ಎಲ್ಲ ಹೇಳ್ತೇನೆ. ಸೊ ಕೀಪ್ ಗೆಸ್ಸಿಂಗ್ ಯಾವ್ದು ಡೆಲಿವರಿ ಆಗಿರ್ಬೋದು ನಂಗೆ ಅಂತ. ಸೊ ಪ್ರೆಗ್ನೆನ್ಸಿ ಸೀರೀಸ್ ವ್ಲಾಗ್ ಮುಗ್ಯಾಕೆ ಬಂದ್ವು. ಸೊ ಇಷ್ಟ ಆಗಿತ್ತು ವ್ಲಾಗ್. ಹೋಪ್ ಯು ಗೈಸ್ ಎಂಜಾಯ್ ದ ವ್ಲಾಗ್. ನೆಕ್ಸ್ಟ್ ವ್ಲಾಗ್ದಾಗ ಜಲ್ದಿ ಸಿಗೋಣ ಅಂತ. ಅಲ್ಲಿ ತನಕ ಯಾರು ಮಜಾ ಮಾಡ್ಕೊತಿರ್ರಿ. ಬಾಯ್ ಬಾಯ್, ಟೇಕ್ ಕೇರ್ ಆಲ್, ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್ಸ್.